ಓಕೆ, ರಕ್ಷಕ್ ಅವರು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಮಾತು ಹೇಳ್ತಾರೆ, ಗೂಬೆ ಅಂತ. ಅದು ಒಂದ್ 3-4 ಸತಿ ಹೇಳ್ತಾರೆ, ಅದೊಂದು. ಅಂಡ್ ಇಶಾನಿ ಅವರು ಬಂದು ನಿಮ್ಗೆ ಕಾಗೆ ಅಂತ ಹೇಳ್ಬಿಟ್ಟು ಒಂದ್ ಮಾತು ಹೇಳ್ತಾರೆ. ಅದು ಇದೇ ತರ ಸಾಕಷ್ಟು ವಿಚಾರಗಳಾಗಿದೆ. ಇದೆಲ್ಲಾನು ಕಾರ್ತಿಕಿಗೆ ಪ್ಲಸ್ ಆಯ್ತಾ ಅಂತ, ಸಾರಿ ಕಾರ್ತಿಕ್ ಅಂತ ಇದೀನಿ, ಪ್ರತಾಪ್ ಅವ್ರಿಗೆ ಪ್ಲಸ್ ಆಯ್ತಾ ಅಂತ? ಒಂದು ಮಾತಲ್ಲ, ಸಾಕಷ್ಟು ಮಾತುಗಳು ಬಂದಿವೆ. ಏನೋ ಗೊತ್ತೋ ಗೊತ್ತಿಲ್ಲದೆ ಆಡ್ಬಿಟ್ಟಿದ್ದಾರೆ. ಬಿಟ್ಬಿಡಿ ಅದನ್ನ, ಅಲ್ಲಿಗೆ ಮುಂದುವರ್ಸೋದು ಬೇಡ. ಇಬ್ರು ವಿಚಾರದಲ್ಲೂ ಅಷ್ಟೇ. ಯಾಕಂದ್ರೆ ನಾ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ಬಹುಶಃ ಇಶಾನಿ ಅವರಿಗೆ ಒಂದು 56-57,000 ಫಾಲೋವರ್ಸ್ ಇರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ರ ಅಕೌಂಟಿಗೆ 1 lakh ಪ್ಲಸ್ ಕಮೆಂಟ್ಸ್ ಬಂದಿದೆ. ಅದು ನಿಮ್ಮ ಸಪೋರ್ಟರ್ಸ್ ಕಮೆಂಟ್ ಹಾಕಿರೋದು. ಓಕೆ, ಯಾರ್ಯಾರು ಪ್ರೀತಿ ತೋರಿಸಿದ್ದೀರಾ, ನಿಮಗೆ ಆ ಕ್ಷಣದಲ್ಲಿ ನನಗೆ ಅವಮಾನ ಆಗಿದೆ ಅಂತ ಅನ್ನಿಸ್ತು. ಬಿಟ್ಟುಬಿಡಿ. ಆಕೆನೂ ಒಬ್ಳು ಹೆಣ್ಮಗಳು, ಒಂದು ಜೀವನ ಇದೆ, ಕಟ್ಕೊಳ್ಳಿ. ಆಟನ ಆಟದ ಥರನೇ ನೋಡಿ, ಅಲ್ಲಿಗೆ ಬಿಟ್ಬಿಡಿ. ರಕ್ಷಕ್ ಅವರು ಅಷ್ಟೇ, ಬೆಳಿಬೇಕು ಅವರು, ಒಳ್ಳೇದಾಗಲಿ ಅವ್ರಿಗೂ ಕೂಡ, ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಇಬ್ರಿಗೂ ಒಳ್ಳೇದಾಗಲಿ. ಒಂದಷ್ಟು ಅವರು ಮಾಡಿರೋದಕ್ಕೆ ಒಂದಷ್ಟು ಮಾತುಗಳನ್ನ ಕೇಳಿದ್ದಾರೆ, ನೀವು ಕೂಡ ಉತ್ತರಗಳನ್ನ ಕೊಟ್ಟಿದ್ದಾರೆ, ಕೊಡಬೇಕಾಗಿರೋದು ಕಡೆ. ಇನ್ನು ಮುಂದುವರ್ಸೋದು ಬೇಡ ಅಷ್ಟೇ. ಇನ್ನು ಮುಂದೆ ಏನಾದರೂ ಅದೇ ಥರದಲ್ಲಿ ಬಂದರೆ ನೋಡ್ಕೊಳ್ಳೋಣ, ಮತ್ತೆ ಬೇಡ ಅಂತ ಅಷ್ಟೇ.